ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮೀನನ್ನ ಕ್ಲೀನ್ ಮಾಡೋದು ಯಾವ ರೀತಿ, ಅದನ್ನು ಸಾಂಬಾರು ಮಾಡೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಮೀನಿಗೆ ನಮ್ಮ ಸೈಡು ಚೇಣಿ ಮೀನು ಅಂತ ಹೇಳ್ತಾರೆ, ಕೆಲವು ಸೈಡು ಕೆಲವು ರೀತಿ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ನಿಮ್ಮ ಸೈಡೆಲ್ಲ ಈ ಮೀನಿಗೆ ಯಾವ ರೀತಿ ಹೆಸರಿಂದ ಕರಿತೀರಾ, ಇದು ಈ ಮೀನನ್ನ ತಿಂತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇದನ್ನು ಈ ರೀತಿ ಚಾಕುನಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಕಲ್ಲಲ್ಲಿ ಹಾಕಿ ಉಜ್ಜಿ ಕ್ಲೀನ್ ಮಾಡಿದ್ರೇ ಬೇಗನೂ ಆಗುತ್ತೆ ಮತ್ತು ಚೆನ್ನಾಗಾಗತ್ತೆ. ನೋಡಿ, ಈ ರೀತಿ ಕೆಳಭಾಗ ಮತ್ತು ಮೇಲ್ಭಾಗನ ಫಸ್ಟು ಕಲ್ಲಲ್ಲಿ ಹಾಕಿ ಉಜ್ಜಿದ್ರೆ ಶಾರ್ಪ್ ಇರೋಂಥ ಮುಳ್ಳೆಲ್ಲ ಮೊಂಡ ಆಗುತ್ತೆ. ಆನಂತರ ನಾವು ನೀಟಾಗಿ ಕ್ಲೀನ್ ಮಾಡ್ಬೋದು. ಕೆಲವರು ಈ ಮೀನನ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಇದು ನೋಡೋದಕ್ಕೆ ಸ್ನೇಕ್ ಥರ ಇದೆ ಅಂತ, ಹಾವು ಥರ ಇದೆ ಅಂದ್ಬಿಟ್ಟು. ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೀನು ಸಾಂಬಾರು ತಿಂದವ್ರಿಗೆ ಗೊತ್ತಿರುತ್ತೆ ಅದರ ರುಚಿ. ಆಮೇಲೆ ಯಾರಾದರೂ ವೆಜಿಟೇರಿಯನರ್ ಇದ್ದರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿ, ನಿಮಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ. ನೋಡಿ, ಈ ರೀತಿ ಎಲ್ಲ ಮೀನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಯಾವ ರೀತಿ ಇತ್ತು ನೋಡಿ ಕಲರು, ಕ್ಲೀನ್ ಮಾಡೋದಕ್ಕೂ ಮೊದಲು. ಇವಾಗ ನೋಡಿ ಯಾವ ರೀತಿ ಕ್ಲೀನ್ ಆದಮೇಲೆ ಈ ರೀತಿ ಆಗಿದೆ. ಆಮೇಲೆ ಈ ಮೀನಲ್ಲಿ ತಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ, ಹಾಗಾಗಿ ನಾನು ಅಷ್ಟೇ ತಲೆನೆಲ್ಲ ತೆಗೆದು ಬಿಸಾಕ್ತಾಯಿದ್ದೀನಿ. ಇವಾಗ ಮಧ್ಯಕ್ಕೆ ಹೊಟ್ಟೆನ ನಾವು ಸೀಳ್ಕೊಬೇಕು. ಅದರೊಳಗಡೆ ಇಂಥ ಕರುಳು ಮತ್ತು ಮೊಟ್ಟೆ ಎಲ್ಲ ಇರುತ್ತೆ, ಅದನ್ನು ನೀಟಾಗಿ ತೆಗಿಬೇಕು ಕ್ಲೀನ್ ಮಾಡಿ. ತುಂಬ ಮುಳ್ಳೇನಿರಲ್ಲ ಈ ಮೀನಲ್ಲಿ, ಸ್ಟಾರ್ಟಿಂಗ್ ಅಷ್ಟೇ ಜಾಸ್ತಿ ಮುಳ್ಳಿರುತ್ತೆ. ಟೇಸ್ಟ್ ಸೇಮ್ ಇದನ್ನು ಗದ್ದೆ ಮೀನು ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಮೀನು. ಕೆಲವು ಸೇರಿ ಇದಕ್ಕೆ ಹೊಳೆ ಬೈಗು ಅಂತಲೂ ಹೇಳ್ತಾರಂತೆ. ನೋಡಿ, ಈ ರೀತಿ ಇರುತ್ತೆ. ಈ ಥರ ಮೀನಿನಲ್ಲಿ ಮೊಟ್ಟೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಳೆಗಾಲ ಟೈಮಲ್ಲೆಲ್ಲ ಮೀನು ಸಾಂಬಾರು ತುಂಬ ರುಚಿಯಾಗುತ್ತೆ, ಯಾಕೆಂದರೆ ಆ ಟೈಮಲ್ಲಿ ಇದು ಮೊಟ್ಟೆ ಇಡೋ ಸೀಸನ್ನು. ಹಾಗಾಗಿ ಈ ಥರ ಮೀನಲ್ಲೆಲ್ಲ ತುಂಬ ಚಿಕ್ಕ ಚಿಕ್ಕ ಮೊಟ್ಟೆ ಇರುತ್ತೆ. ಆದರೆ ನೀವು ಕಾಟ್ಲ ಮೀನು ಮತ್ತು ಮಾಂಜಿ ಮೀನು ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಮೀನುಗಳನ್ನ ತೊಗೊಂಡ್ರೆ, ಅಂಜಲ್ಲ, ಅದರಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮೊಟ್ಟೆ ಇರುತ್ತೆ. ನೀವು ಸಪ್ರೇಟಾಗಿ ಅದನ್ನೇ ಪಲ್ಯ ಥರ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ. ಆದರೆ ಈ ಮೀನಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಿರೋದ್ರಿಂದ ನಾವು ಸಾಂಬಾರು ಜೊತೆಗೇ ಹಾಕಿ ಮಾಡ್ತೀವಿ. ನೋಡಿ, ಈ ರೀತಿ ಇದೆ ಮೀನು. ಸೈಜು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಬೇಕು. ಆದಷ್ಟು ಮೀನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಮೀನನ್ನ, ಏಕೆಂದರೆ ಅದು ಖಾರ ಉಪ್ಪು ಹುಳಿ ಎಲ್ಲ ನೀಟಾಗಿ ಹಿಡಿಯುತ್ತೆ. ನಾವು ದೊಡ್ಡ ದೊಡ್ಡದು ಮಾಡಿಬಿಟ್ರೆ ಸಪ್ಪೆ ಆಗುತ್ತೆ ಮೀನು, ಅದಕ್ಕೋಸ್ಕರ. ಆಮೇಲೆ ನಾನಿಲ್ಲಿ ಈ ಸಾಂಬಾರಿಗೆ ತೆಂಗಿನಕಾಯಿ ಹಾಕಿ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೀವು ನೋಡಿ ಒಂದ್ಸಲ ತೆಂಗಿನಕಾಯಿ ಹಾಕಿ ಮಾಡೋ ಸಾಂಬಾರ್ಗೂ ಹಾಗೆ ಮಾಡೋ ಸಾಂಬಾರ್ಗೂ ರುಚಿ ಇದು ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಮಾಡಿದ್ರೆ. ಇವಾಗ ನೀಟಾಗಿ ಇದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೊಟ್ಟೆ ಈ ರೀತಿ ಇರುತ್ತೆ. ನೀಟಾಗಿ ಇದನ್ನು ತೆಗೆದುಬಿಟ್ಟು ಜಾಸ್ತಿ ಇತ್ತಂದರೆ ನೀವು ಸಪ್ರೇಟಾಗಿ ಇದನ್ನೇ ಮಾಡ್ಬೋದು, ಅಥವಾ ಕಮ್ಮಿ ಇತ್ತಂದರೆ ಸಾಂಬಾರು ಕುದಿಯುವಾಗ ಇದನ್ನು ಹಾಕಿದ್ರೆ ಸಾಕು. ಇದೇನೊಂದು 20 ಸೆಕೆಂಡ್ಸಲ್ಲೆಲ್ಲ ಬೆಂದೋಗುತ್ತೆ. ಇವಾಗ ಸಾಂಬಾರು ಮಾಡೋದಕ್ಕೆ ಶುಂಠಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು. ಶುಂಠಿ ಬಂದು ಆಪ್ಷನಲ್ಲು, ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಮೀನು ಗ್ಯಾಸ್ಟ್ರಿಕ್ಕು, ಹಾಗಾಗಿ ನಾನು ಶುಂಠಿ ಹಾಕ್ತಾಯಿದ್ದೀನಿ. ಒಂದು 6ರಿಂದ 7 ಬೆಳ್ಳುಳ್ಳಿ, ಒಂದು ಟೊಮೊಟೊನೂ ಅಷ್ಟೇ ಆಪ್ಷನಲ್ಲು. ಕೆಲವರು ಹುಳಿನ ಮಾತ್ರ ಹಾಕ್ತಾರೆ, ಟೊಮೊಟೊ ಹಾಕಲ್ಲ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ. ಖಾರಕ್ಕೆ ಖಾರದ ಪುಡಿ, ಇದು ಬರೀ ಖಾರದ ಪುಡಿ. ಇದು ಧನಿಯಾ ಪುಡಿ, ನೀವು ಧನಿಯಾನ ಬೇಕಂದರೆ ಹುರ್ಕೊಂಡು ಆವಾಗ ಪುಡಿ ಮಾಡಿ ಹಾಕ್ಕೊಬೋದು, ಅದು ತುಂಬ ಚೆನ್ನಾಗಾಗುತ್ತೆ ರುಚಿ. ಇದ್ರ ಜೊತೆಗೆ ಅರಿಶಿನ, ಮೀನಿಗೆ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಒಂದು 1/4 ಸ್ಪೂನಷ್ಟು ಮೆಂತ್ಯನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ರುಬ್ಬಂಗಿದ್ರೆ ರುಬ್ಬುವಾಗ ಹಾಕ್ಕೊಬೋದು, ಆದರೆ ನಾನಿಲ್ಲಿ ರುಬ್ಬಿ ಮಾಡ್ತಾಯಿಲ್ಲಲ್ಲ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹುಳಿ, ಮೀನು ಅಂದರೆ ಮೇಯ್ನ್ ಬೇಕಾಗಿರೋದೇ ಉಪ್ಪು ಖಾರ ಹುಳಿ 3 ಇದ್ರೇ ತುಂಬ ಚೆನ್ನಾಗಾಗತ್ತೆ. ಈ ಹುಳಿಗೆ ನಮ್ಮ ಸೈಡು ಕಾಚು ಪುಳಿ ಅಂತ ಹೇಳ್ತೀವಿ, ಹುಳಿ ಚೊಟ್ಟೆ ಅಂತ ಹೇಳ್ತೀವಿ. ಇದು ಎಷ್ಟು ದಿನ ಆದ್ರೂ ಏನಾಗಲ್ಲ, ನಾವು ಒಣಗಿಸಿ ಎತ್ತಿಕೊಂಡ್ಬಿಡಬೇಕು. ಇಷ್ಟೊಂದು ಹುಳಿ ಬೇಕಂತಿಲ್ಲ, ಒಂದು 2-3 ಸಿಪ್ಪೆ ಹಾಕಿದ್ರೆ ಸಾಕಾಗತ್ತೆ. ನೀರಲ್ಲಿ ನೆನೆಸ್ಬೇಕು ನಾವು ಇದನ್ನು, ಒಂದು 10 ಮಿನಿಟ್ಸ್ ನೆನೆಸಿದ್ರೆ ಸಾಕಾಗತ್ತೆ. ಮಲ್ನಾಡು ಸ್ಟೋರು, ಮಂಗಳೂರು ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಇದು, ಈ ಥರದ್ದು ಒಣಗಿರೋ ಅಂಥದ್ದು. ಮೀನು ಸಾಂಬಾರಿಗೆ ತುಂಬ ಚೆನ್ನಾಗಾಗತ್ತೆ ಈ ಹುಳಿ. ನೋಡಿ, ಇವಾಗ ಮೀನೆಲ್ಲ ನೀಟಾಗಿ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ, ನೀವು ಬೇಕಂದರೆ ಮತ್ತೆ ಹಾಕ್ಬೋದು. ಏಕೆಂದರೆ ಕೆಲವೊಂದು ಸಲ ಮೀನು ತುಂಬ ಸಾಫ್ಟು ಅಂದರೆ ಮೆತ್ತಗಿರುತ್ತೆ, ಹಳೆ ಮೀನೆಲ್ಲ ಆದರೆ. ಹಾಗಾಗಿ ಸ್ವಲ್ಪ ನೀವು ಮೊದಲೇ ಉಪ್ಪು ಖಾರ ಹುಳಿ ಎಲ್ಲ ಕಲಸಿಡೋದ್ರಿಂದ ಚೆನ್ನಾಗಾಗತ್ತೆ, ಅದಕ್ಕೋಸ್ಕರ ಗಟ್ಟಿ ಬರುತ್ತೆ. ನಾನಿವಾಗ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಎತ್ತಿಕೊಂಡ್ರೆ ಮೀನು ಗಟ್ಟಿ ಬರುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಪುಡಿ. ನಾನಿಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು 3/4 ಭಾಗ ಅಷ್ಟು ಒಗ್ಗರಣೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಈರುಳ್ಳಿನ ಇದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ.
ಸ್ವಲ್ಪ ಹಳೆ ಒಬ್ಬರು ಅಂದರೆ ಹಿಂದಿನ ಕಾಲದವರೆಲ್ಲ ಇದ್ದಾರಲ್ಲ, ಅವರು ಮೀನಿಗೆ ಒಗ್ಗರಣೆನೇ ಹಾಕಲ್ಲ, ಹಾಗೆ ಮಾಡಿ ಸಾಂಬಾರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ರುಚಿ. ಆದರೆ ನಮಗೆ ಈಗಿನವ್ರಿಗೆ ಎಣ್ಣೆ ಇಲ್ದಲೇ ಸಾಂಬಾರು ಮಾಡೋದಕ್ಕೆ ಬರಲ್ಲ, ಆ ರೀತಿ ಆಗಿಬಿಟ್ಟಿದೆ ನೋಡಿ. ಇವಾಗ ಹುಳಿನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅಂತಂದರೆ ಅದನ್ನೆಲ್ಲ ಫೋರ್ಸ್ ಮಾಡಿ ಕಲ್ಸೋದಕ್ಕೆ ಹೋಗಬೇಡಿ ಮೀನನ್ನ. ಹಾಗೆ ಜಸ್ಟು ಮಿಕ್ಸ್ ಆದರೆ ಸಾಕಾಗತ್ತೆ ಇದು, ಏಕೆಂದರೆ ಮೀನು ತುಂಬ ಸಾಫ್ಟ್ ಇರುತ್ತೆ. ಹಾಗಾಗಿ ನೋಡಿ, ಇಷ್ಟಾದರೆ ಸಾಕು. ನಾವು ಒಗ್ಗರಣೆ ಎಲ್ಲ ಹಾಕೋದಕ್ಕೂ ಒಂದು ಅರ್ಧ ಗಂಟೆ ಮೊದಲು ಈ ರೀತಿ ನೀವು ಕಲಸಿಟ್ಕೊಂಡ್ರೆ ಟೇಸ್ಟು ಚೆನ್ನಾಗಾಗುತ್ತೆ, ಮೀನು ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇದಾಗಿದೆ. ನಿಮಗೇನಾದರೂ ಈ ಮೀನು ಸಿಕ್ಕಿతే ಅಂದರೆ ದಯವಿಟ್ಟು ತಗೊಂಡು ಒಂದು ಸಲ ಮಾಡಿ ನೋಡಿ. ಇದು ತುಂಬ ಕಮ್ಮಿ, ಎಲ್ಲ ಟೈಮಲ್ಲೂ ಸಿಗಲ್ಲ. ಇವಾಗ ಒಲೆನಲ್ಲಿ ಮಾಡ್ತಾಯಿದ್ದೀನಿ. ಹಳ್ಳಿಗೆ ಬಂದಮೇಲೆ ಸ್ವಲ್ಪ ಒಲೆನಲ್ಲಿ ಅಡುಗೆ ಮಾಡೋಣ, ಹೆಲ್ತಿಗೂ ಒಳ್ಳೇದು ಅನ್ನೋದಕ್ಕೋಸ್ಕರ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಜಾಸ್ತಿನೂ ಏನು ಎಣ್ಣೆ ಸೇರಿಸ್ಬೇಕು ಅಂತೇನಿಲ್ಲ, ಕಮ್ಮಿ ಎಣ್ಣೆನೇ ಸಾಕಾಗತ್ತೆ. ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನಷ್ಟು ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋದಕ್ಕೆ 20 to 30 ಸೆಕೆಂಡ್ ಅಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಶುಂಠಿ ಇದ್ರ ಜೊತೆಗೆ ಸೇರಿಕೊಂಡಿದ್ದೀನಿ. ನಿಮಗೇನಾದರೂ ಹಸಿಮೆಣ್ಸಿನ್ಕಾಯಿ ಸಿಕ್ಕಿತ್ತಂದರೆ 1-2 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿ ಇದರಲ್ಲಿ ಹಾಕಿ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ನೀಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಬೇಕು. ಬೇಗನೆ ಬೆಂದೋಗುತ್ತೆ ಟೊಮೊಟೊನು, ಏನು ತುಂಬ ಟೈಮ್ ತಗೊಳ್ಳಲ್ಲ. ಇವಾಗ ಇದಕ್ಕೆ ಖಾರನ ಸೇರಿಸ್ತಾಯಿದ್ದೀನಿ. ನಾನು ಆಲ್ರೆಡಿ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅಷ್ಟು ಸಾಕಾಗಲ್ಲ, ಹಾಗಾಗಿ ಇವಾಗ ಒಗ್ಗರಣೆಗೆ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉರಿನ ಕಮ್ಮಿ ಮಾಡ್ಕೊಳ್ಳಿ, ಏಕೆಂದರೆ ಇದು ತಳ ಹಿಡಿದ್ಬಿಡುತ್ತೆ ಮಸಾಲೆ ಅಂದರೆ ಖಾರದ ಪುಡಿ ಎಲ್ಲ ಹಾಕ್ಬಿಟ್ರೆ, ಯಾವುದೇ ಪೌಡ್ರ್ ಹಾಕಿದ್ರು ಅದಕ್ಕೋಸ್ಕರ. ನೋಡಿ, ಇವಾಗ ಇಷ್ಟ ಆಗಿದೆ. ಇವಾಗ ಇದಕ್ಕೆ ನೀರನ್ನ ಸೇರಿಸ್ಬೇಕು. ನೀರನ್ನು ಅಷ್ಟೇ ನೋಡಿ ಹಾಕ್ಕೊಳ್ಳಿ, ತುಂಬ ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ ಮೀನು ಸಾಂಬಾರು. ನಾನಿಲ್ಲಿ ಒಂದು 2 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗು ನೀಟಾಗಿ ಇದು ಕುದಿಬೇಕು. ಮೀನು ಸಾಂಬಾರು ನಾವು ತಕ್ಷಣ ಮಾಡಿ ಆವಾಗಲೇ ತಿನ್ನೋದಕ್ಕಿಂತ ಇವಾಗ 1-2 ಅವರ್ ಬಿಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ನಾನು ಜೀರಿಗೆ, ಮೆಂತ್ಯ, ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಕುದಿ ಆದಮೇಲೆ ಇದಕ್ಕೆ ಒಂದೊಂದಾಗಿ ಮೀನನ್ನ ಸೇರಿಸ್ತಾ ಇದ್ದೀನಿ. ಮೀನನ್ನ ಹಾಕಿದ ಮೇಲೆ ದಯವಿಟ್ಟು ತಿರುಗ್ಸೋದಕ್ಕೆ ಹೋಗಬೇಡಿ. ಹಾಗೆ ಜಸ್ಟ್ ನೀವು ಪಾತ್ರೆನ ಸ್ವಲ್ಪ ಅಲ್ಲಾಡಿಸಿದ್ರೆ, ಈ ರೀತಿ ಅಲ್ಲಾಡಿಸಿದ್ರೆ ಸಾಕಾಗತ್ತೆ. ನಿಮಗೆ ನೀರು ಬೇಕಂದರೆ ಇವಾಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು. ನನಗೆ ಅಷ್ಟು ನೀರು ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಕಮ್ಮಿನೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ಮೀನು ಸಾಂಬಾರು ರೆಡಿಯಾಗಿದೆ. ಇದು ವಿಡಿಯೋ ವಾಯ್ಸ್ ಓವರ್ ಕೊಡುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಿತ್ತು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನೀವು ಬೇಕಂದರೆ ಇದಕ್ಕೆ ತೆಂಗಿನಕಾಯಿ ಸಹ ಹಾಕಿ ಮಾಡ್ಬೋದು, ಆದರೆ ತೆಂಗಿನಕಾಯಿಗಿಂತ ಹಾಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇನ್ನೂ ನೀರು ಸ್ವಲ್ಪ ನೀವು ಕಮ್ಮಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.